ಎಂವೈಕೆ ಕಂಪನಿಯಿಂದ ಟೈಲ್ಸ್ ಮೇಸ್ತ್ರಿಗಳೊಂದಿಗೆ ಸಭೆ. ಕಂಪನಿಯು ಇನ್ಶೂರೆನ್ಸ್ ಸ್ಕಾಲರ್ಶಿಪ್ ಕೊಡುವ ಯೋಜನೆ ಹಾಕಿಕೊಂಡಿದೆ. ಅಹಮದ್ ಹುಸೇನ್. ಮೋನಿನಗರದ ಕರಡಿಗುಡ್ಡ ವೃತ್ತದಲ್ಲಿರುವ ಎಂವೈಕೆ ಕಂಪನಿಯ ಎಲ್ಲಾ ರೀತಿಯ ಕೆಮಿಕಲ್ ಡೀಲರ್ ಬಸವ ಟೈಲ್ಸ್ ಆವರಣದಲ್ಲಿ ಡೀಲರ್ಗಳಾದ ಶರಣಪ್ಪ ಮೇಧಾ ಪುರಸಭೆ ಸದಸ್ಯರು ಇವರ ಅಧ್ಯಕ್ಷತೆಯಲ್ಲಿ ಸಂಜೆ ನಡೆದ ಸಭೆಯಲ್ಲಿ ಯಾದಗಿರಿ ಮತ್ತು ರಾಯಚೂರು ಹಿರಿಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಮೊಹಮ್ಮದ್ ಹುಸೇನ್ ಇವರು ಮಾನ್ವಿ ತಾಲೂಕಿನ ಟೈಲ್ಸ್ ಮೇಸ್ತ್ರಿಗಳ ಸಭೆಯನ್ನ ಕರೆದರು. ಮೇಸ್ತ್ರಿಗಳೊಂದಿಗೆ ಪ್ರೊಜೆಕ್ಟರ್ ಮೂಲಕ ನೂತನ ಮನೆಗಳಿಗೆ ಅಥವಾ ನವೀಕರಿಸಿದ ಮನೆಗಳಿಗೆ ಅಳವಡಿಸುವ ಟೈಲ್ಸ್ ಮತ್ತು ಅವುಗಳಿಗೆ ಬಳಸುವ ಎಲ್ಲ ರೀತಿಯ ಎಂವೈಕೆ ಕೆಮಿಕಲ್ ವಸ್ತುಗಳ ಬಳಕೆ ಅಂದರೆ ಅಪಾಕ್ಷ ಫೀಲಿಂಗ್, ಗ್ರೌತ್ ಫೀಲಿಂಗ್, ಎಂವೈಕೆ ಲ್ಯಾಟಿಗ್ರೇಟ್, ಎಂವೈಕೆ ಸಿಮೆಂಟ್, ಅಪಾಕ್ಷ ಕ್ಲೀನಿಂಗ್ಗಳ ಬಳಕೆಯಿಂದ ಟೈಲ್ಸ್ಗಳ ಗುಣಮಟ್ಟ ಬಗ್ಗೆ ಏನೆಲ್ಲ ಉಪಯುಕ್ತ ಹಾಗೂ ಅದರಿಂದ ಮನೆ ಮಾಲೀಕರಿಗೆ ಸಿಗಬಹುದಾದ ಪ್ರಯೋಜನಗಳ ಕುರಿತು ಟೈಲ್ಸ್ ಮೇಸ್ತ್ರಿಗಳಿಗೆ ಮಾಹಿತಿಯನ್ನ ತಿಳಿಸಿಕೊಟ್ಟರು. ಟೈಲ್ ಕ್ಲೀನರ್ ಅಂತ ಹೇಳಿ ಲೆನ್ಸಾ ಟಿಸಿ ಇದು ನಿಮಗೆ 1 ಲೀಟರ್ ಅಂಡ್ 5 ಲೀಟರ್ ಸಿಗುತ್ತೆ. ಇದನ್ನ ಏನು ವಾಟರ್ ಮಿಕ್ಸ್ ಏನಿಲ್ಲ ಸರ್. ನಿಮ್ಗೆ ಎಲ್ಲಿ ಟೈಲ್ಸ್ ಗಲೀಜಾಗಿರುತ್ತಲ್ಲ ಜಸ್ಟ್ ಎಲ್ಲ ಒಂದು 5 ನಿಮಿಷ ಬಿಟ್ಬಿಟ್ಟು ಬಿಸಿ ನೀರಿಗೆ ಹಾಕಿಬಿಟ್ಟು ಕ್ಲೀನ್ ಮಾಡಿಬಿಟ್ರೆ ತಮ್ಮೆಲ್ಲ ಸ್ಟೇನ್ಸ್ ಗಲೀಜ್ ಎಲ್ಲ ಹೋಗುತ್ತೆ. ನಂತರ ಟೈಲ್ಸ್ ಮೇಸ್ತ್ರಿಗಳು ನಿಮ್ಮ ಎಂವೈಕೆ ಕಂಪನಿಯಿಂದ ಕೊಡುವ ಟೋಕನ್, ಹಾಟ್ ಬಾಕ್ಸ್ ಮತ್ತು ಟೈಲ್ಸ್ ಕೆಲಸದ ಕಿಟ್ ಬದಲು ಏನಾದರೂ ಯೋಜನೆಗೆ ಮುಂದಾಗಬೇಕೆಂದು ಕಂಪನಿಯ ಹಿರಿಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಮೊಹಮ್ಮದ್ ಹುಸೇನ್ ಅವರಿಗೆ ಸಭೆಯಲ್ಲಿ ಚರ್ಚಿಸಿದರು. ಬಳಿಕ ಮೊಹಮ್ಮದ್ ಹುಸೇನ್ ಅವರು ಉತ್ತರಿಸಿ, ಟೈಲ್ಸ್ ಮೇಸ್ತ್ರಿಗಳಿಗೆ ಇನ್ಶೂರೆನ್ಸ್ ಮತ್ತು ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಲು ನಮ್ಮ ಕಂಪನಿ ಯೋಜನೆಯನ್ನ ಹಾಕಿಕೊಂಡಿದೆ ಎಂದು ಭರವಸೆಯನ್ನ ಇಟ್ಟರು. ನಂತರ ಸಭೆಯಲ್ಲಿ ಭಾಗವಹಿಸಿದ ಟೈಲ್ಸ್ ಮೇಸ್ತ್ರಿ ಮತ್ತು ಕಾರ್ಮಿಕರಿಗೆ ಹಾಟ್ ಬಾಕ್ಸ್ ಮತ್ತು ರೇನ್ ಕೋಟ್ಗಳನ್ನು ಉಡುಗೊರೆಯಾಗಿ ಕಂಪನಿ ವತಿಯಿಂದ ವಿತರಿಸಲಾಯಿತು. ನನ್ನ ಹೆಸರು ಮೊಹಮ್ಮದ್ ಹುಸೇನ್ ಅಂತೇಳಿ ಎಂವೈಕೆ ಲ್ಯಾಟಿಗ್ರೇಟ್ ಕಂಪನಿಯಿಂದ ಸೀನಿಯರ್ ಎಕ್ಸಿಕ್ಯೂಟಿವ್ ಇದ್ದೀನಿ. ಈ ಒಂದು ಸಮಾರಂಭನ ಮಾಡೋದಕ್ಕೆ ಏನು ಕಾರಣ ಅಂತಂದರೆ ನಮ್ಮ ಒಂದು ಎಲ್ಲ ಸಹೋದ್ಯೋಗಿಗಳಿಗೆ ನಮ್ಮ ಕಂಪನಿ ಪ್ರಾಡಕ್ಟ್ಸ್ ಮತ್ತು ಅದರದ್ದು ಯೂಸೇಜ್ಗಳು, ಅದರ ಅಪ್ಲಿಕೇಶನ್ಗಳು ಮತ್ತು ಅದರಲ್ಲಿರೋ ಒಂದು ಉಪಯೋಗಗಳು ಮತ್ತು ಒಂದು ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಮೆರಿಟ್, ಡಿಮೆರಿಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಈ ಒಂದು ಸಮಾರಂಭವನ್ನು ಆಯೋಜಿಸ್ಕೊಂಡಿದ್ದು. ಈ ಒಂದು ಸಮಾರಂಭದಿಂದ ನಮಗಾಯಿತು, ನಮ್ಮ ಬಸವ ಟೈಲ್ಸ್ ಶರಣಪ್ಪ ಸರ್ಗಾಯಿತು ಮತ್ತು ನಮ್ಮ ಎಲ್ಲ ಸಹೋದ್ಯೋಗಿಗಳಿಗೆ ಒಂದು ಹೆಲ್ಪ್ಫುಲ್ ಆಗುತ್ತೆ ಅಂತ ಒಂದು ನಾನು ಭಾವಿಸ್ಕೊಂಡಿದ್ದೀನಿ ಡೆಫಿನೆಟ್ಲಿ. ಮತ್ತು ಇವ್ರು ಕೊಟ್ಟಿರೋ ಒಂದು ಫೀಡ್ಬ್ಯಾಕಿಂದ ನಾವು ವರ್ಕ್ ಮಾಡ್ತೀವಿ ಅದ್ರ ಮೇಲೆ. ಸೊ ಎಲ್ಲರ ಜೊತೆ ನಮ್ಮ ಕೆಲಸ ಮಾಡಬೇಕು ಅನ್ನೋ ಒಂದು ಎನ್ಕರೇಜ್ಮೆಂಟ್ ಇದೆ. ಡೆಫಿನೆಟ್ಲಿ ಅದನ್ನು ನಾವು ಮಾಡ್ತೀವಿ ಸರ್. ನಮ್ಮ ಒಂದು ಟೈಲ್ಸ್ ಮೇಸ್ತ್ರಿಗಳಿಗೆ ಯೂಸೇಜ್ ಏನಿದೆ ಅಂದರೆ ನಮ್ಮ ಒಂದು ಎಲ್ಲ ಪ್ರಾಡಕ್ಟ್ಗಳಲ್ಲೂ ಟೋಕನ್ಸ್ ಅವೈಲೇಬಲ್ ಇದೆ. ಆ ಟೋಕನ್ಸನ್ನು ಸ್ಕ್ಯಾನ್ ಮಾಡಿಕೊಂಡು ರಿಡಮ್ಷನ್ ಮಾಡಿಕೊಂಡ್ರೆ ಅವರ ಒಂದು ಅಕೌಂಟಿಗೆ ಮನಿ ಟ್ರಾನ್ಸ್ಫರ್ ಆಗುತ್ತೆ. ಓಕೆನಾ? ಅವ್ರು ಮಾಡಿರೋ ಒಂದು ಕೆಲಸದ ಮೇರೆಗೆ ಏನು ಕೆಲಸ ಮಾಡಿರ್ತದೆ ಅದ್ರದ್ದೊಂದು ಗಿಫ್ಟ್ ಅಂತ ತಿಳ್ಕೊಬೋದು. ಅದು ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆನಾ? ಫ್ಯೂಚರಲ್ಲಿ ಇಲ್ಲಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅವ್ರಿಗೋಸ್ಕರ ಒಂದು ಇನ್ಶೂರೆನ್ಸ್ಗಳು ಮತ್ತು ಸ್ಕಾಲರ್ಶಿಪ್ಗಳು ಇವೆಲ್ಲ ನಾವು ಕಂಪ್ನಿ ಪರವಾಗಿ ನಾವು ಆಯೋಜಿಸ್ಕೊಡ್ತೀವಿ ಅನ್ನೋದೊಂದು ಭರವಸೆ ನಾನು ಕೊಡ್ತೀನಿ. ಇದ್ರ ಬಗ್ಗೆ ನಾನು ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಯಿತು, ಮತ್ತು ನ್ಯಾಷನಲ್ ಹೆಡ್ ಆಯಿತು, ಮತ್ತು ಸ್ಟೇಟ್ ಹೆಡ್ ಆಯಿತು, ಇವರೆಲ್ಲರ ಜೊತೆ ಒಂದು ಡಿಸ್ಕಸ್ ಮಾಡಿಕೊಂಡು ಅವರಿಂದ ಫೀಡ್ಬ್ಯಾಕ್ ತಗೊಂಡು ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ಏನು ಮಾಡಿಕೊಡ್ಬೋದು ಅದನ್ನು ನಾವು ಮಾಡಿಸ್ಕೊಡ್ತೀವಿ. ಈ ಸಂದರ್ಭದಲ್ಲಿ ಎಂವೈಕೆ ಕಂಪನಿಯ ಎಲ್ಲ ರೀತಿಯ ಕೆಮಿಕಲ್ ಡೀಲರ್ ಶರಣಪ್ಪ ಮೇಧಾ, ಕೆ ಕಾಸಿಂ, ಅಂಬಣ್ಣ, ವಿರೂಪಾಕ್ಷಿ ಕೋನಾಪುರ ಪೇಟೆ, ಶಂಕರ್, ಕೃಷ್ಣ, ಮುನೀರ್, ರಮೇಶ್, ಸೀನು, ಶಫಿ, ಗೋಪಾಲ್, ಮೆಹಬೂಬ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು.